ಹಾಯ್ ಎಲ್ಲ ನನ್ನ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಲರ್ನಿಂಗ್ ವಿತ್ ಸತೀಶ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಮ್ಮ ದೇಶದ ಒಂದಿಷ್ಟು ರಾಜ್ಯಗಳಲ್ಲಿ ಮಾತನಾಡುವಂಥ ಅಲ್ಲಿನ ಪ್ರಮುಖ ಭಾಷೆ ಹಾಗೂ ನಮ್ಮ ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಬರುವಂತಹ ಭಾಷೆಗಳು ಮತ್ತು ಅವುಗಳ ವರ್ಗೀಕರಣ, ಹಾಗೆ ಈ ಒಂದು ದ್ರಾವಿಡ ಭಾಷೆಗಳು ಅಂದ್ರೇನು ಮತ್ತು ಭಾರತದಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದಂಥ ಭಾಷೆಗಳು ಯಾವುವು, ಅವುಗಳ ಕುರಿತು ಈ ಒಂದು ವಿಡಿಯೋದಲ್ಲಿ ನಿಮಗೆ ಚಿಕ್ಕ ಮಾಹಿತಿಯನ್ನು ನೀಡಲಿಕ್ಕೆ ಬಯಸ್ತೇನೆ. ಯಾರೆಲ್ಲ ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಈ ಒಂದು ಭಾಷೆಗಳ ಕುರಿತು ಅಧ್ಯಯನ ಮಾಡೋದನ್ನು ನಾವು ಲಿಂಗ್ವಿಸ್ಟಿಕ್ ಅಂತ ಕರಿತೇವೆ. ಈ ಒಂದು ಮ್ಯಾಪ್ನಲ್ಲಿ ಕೆಲವು ಒಂದಿಷ್ಟು ರಾಜ್ಯಗಳಲ್ಲಿ ಮಾತನಾಡುವಂಥ ಒಂದಿಷ್ಟು ಪ್ರಮುಖ ಭಾಷೆಗಳನ್ನು ನಾನು ನಿಮಗೆ ತೋರಿಸ್ತೇನೆ. ಉಳಿದಿದ್ದೆಲ್ಲ ರಾಜ್ಯಗಳ ಆ ಒಂದು ರಾಜ್ಯಗಳಲ್ಲಿ ಮಾತನಾಡುವಂಥ ಭಾಷೆಗಳು ನಿಮಗೆ ತಿಳಿದೇ ಇರುತ್ತೆ. ಒಂದು ಪ್ರಮುಖ ಒಂದಿಷ್ಟು ಭಾಷೆಗಳ ಕುರಿತು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ. ನೀವು ಇಲ್ಲಿ ನೋಡ್ಬೋದು, ಕೇರಳ ಮತ್ತು ಲಕ್ಷದ್ವೀಪದಲ್ಲಿ ಮಲಯಾಳಂ ಭಾಷೆಗಳನ್ನು ಮಾತಾಡ್ತಾರೆ. ಹಾಗೆ ಇಲ್ಲಿ ತಮಿಳುನಾಡಿನ ಪುದುಚೇರಿ ಇದೆಯಲ್ಲ, ಇಲ್ಲಿ ಇಂದಿಗೂ ಫ್ರೆಂಚ್, ಇಂಗ್ಲೀಷ್ ಮತ್ತು ತಮಿಳು ಭಾಷೆಯನ್ನು ಮಾತಾಡೋದನ್ನು ನಾವು ನೋಡ್ತೇವೆ. ಹಾಗೆ ಇಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಉರ್ದು ಭಾಷೆಯನ್ನು ಮಾತಾಡ್ತಾರೆ ಮತ್ತು ಇಲ್ಲಿ ಲಡಾಖ್ನಲ್ಲಿ ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಯನ್ನು ಮಾತನಾಡೋದನ್ನು ನಾವು ನೋಡ್ತೇವೆ. ಇಲ್ಲಿ ಸಿಕ್ಕಿಂನಲ್ಲಿ ಲೆಪ್ಚಾ ಎನ್ನುವ ಒಂದು ಭಾಷೆಯನ್ನು ಅಲ್ಲಿನ ಜನರು ಮಾತಾಡ್ತಾರೆ. ಹಾಗೆ ಇಲ್ಲಿ ಮೇಘಾಲಯ, ನಾಗಾಲ್ಯಾಂಡ್ ಮತ್ತು ಅರುಣಾಚಲ ಪ್ರದೇಶದಲ್ಲಿ ಇಂಗ್ಲೀಷ್ ಭಾಷೆಯನ್ನು ಅಲ್ಲಿನ ಜನರು ಮಾತನಾಡುತ್ತಾರೆ. ಇಲ್ಲಿ ತ್ರಿಪುರಾ ರಾಜ್ಯದಲ್ಲಿ ಕೋಕ್ ಬೊರೋಕ್ ಎನ್ನುವ ಒಂದು ಭಾಷೆಯನ್ನು ಅಲ್ಲಿನ ಜನರು ಮಾತನಾಡೋದನ್ನು ನಾವು ನೋಡಿದ್ದೇವೆ. ಹಾಗೆ ಇಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹದಲ್ಲಿ ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಯನ್ನು ಅಲ್ಲಿನ ಜನರು ಮಾತನಾಡ್ತಾರೆ. ನಮಗೆ ಸಂವಿಧಾನದ 8ನೇ ಅನುಸೂಚಿಯ ಬಗ್ಗೆ ಗೊತ್ತು. ಈ ಒಂದು 8ನೇ ಅನುಸೂಚಿಯಲ್ಲಿ ಭಾಷೆಗಳ ವಿವರಣೆ ಇರೋದನ್ನು ನಾವು ನೋಡಬಹುದು. ಈ ಒಂದು 8ನೇ ಅನುಸೂಚಿಯಲ್ಲಿ ಮೊದಲು 14 ಭಾಷೆಗಳು ಇದ್ವು, ಆದರೆ ಈಗ ಅವು ಒಟ್ಟು 22 ಭಾಷೆಗಳು ಆಗಿದ್ದಾವೆ. ಅವುಗಳನ್ನು ನಾವು ಯಾವ್ಯಾವುದು ಅಂತ ನೋಡೋಣ. ಆ ಒಂದು 22 ಭಾಷೆಗಳನ್ನು ನಾನು ಇಲ್ಲಿ ನಿಮಗೆ ತೋರಿಸಿದ್ದೇನೆ. ನೀವು ಇಲ್ಲಿ ನೋಡ್ಬೋದು, ಅಸ್ಸಾಮಿ, ಬಂಗಾಳಿ, ಗುಜರಾತಿ, ಹಿಂದಿ, ಕನ್ನಡ, ಕಾಶ್ಮೀರಿ, ಕೊಂಕಣಿ, ಮಲಯಾಳಂ, ಮಣಿಪುರಿ, ಮರಾಠಿ, ನೇಪಾಳಿ, ಒಡಿಯಾ, ಪಂಜಾಬಿ, ಸಂಸ್ಕೃತ, ಸಿಂಧಿ, ತಮಿಳು, ತೆಲುಗು, ಉರ್ದು, ಬೋಡೋ ಮತ್ತು ಸಂತಾಲಿ, ಮೈಥಿಲಿ ಮತ್ತು ಡೋಗ್ರಿ ಅಂತ 22 ಭಾಷೆಗಳನ್ನು ನಮ್ಮ ಭಾರತದ ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಸೇರಿಸಿದ್ದಾರೆ. ಈ ಒಂದು 22 ಭಾಷೆಗಳನ್ನು 8ನೇ ಅನುಸೂಚಿಯಲ್ಲಿನ ಒಂದು 22 ಭಾಷೆಗಳನ್ನು 4 ಭಾಗಗಳನ್ನಾಗಿ ವಿಂಗಡಿಸಿದ್ದಾರೆ. ಅವುಗಳು ಇಂಡೋ ಆರ್ಯನ್ ಭಾಷಾ ಕುಟುಂಬ, 2ನೇದು ದ್ರಾವಿಡ ಭಾಷಾ ಕುಟುಂಬ, 3ನೇದು ಟಿಬೆಟ್ ಬರ್ಮನ್ ಭಾಷಾ ಕುಟುಂಬ ಹಾಗೂ 4ನೇದು ಆಸ್ಟ್ರೋ ಏಷ್ಯಾಟಿಕ್ ಭಾಷಾ ಕುಟುಂಬ. ಇವುಗಳಲ್ಲಿ ಇಂಡೋ ಆರ್ಯನ್ ಭಾಷಾ ಕುಟುಂಬದಲ್ಲಿ ಒಟ್ಟು 16 ಭಾಷೆಗಳು ಇದ್ದಾವೆ. ಈ ಇಂಡೋ ಆರ್ಯನ್ ಭಾಷಾ ಕುಟುಂಬದಲ್ಲಿ 16 ಭಾಷೆಗಳನ್ನು ನಮ್ಮ ಈ ಒಂದು ಭಾರತದಲ್ಲಿ ಹೆಚ್ಚು ಜನರು ಮಾತನಾಡುವಂಥ ಒಂದು ಭಾಷಾ ವರ್ಗ ಕೂಡ ಇದರಲ್ಲೇ ಸೇರಿರ್ತದೆ. ಹಾಗೆ ಈ ಒಂದು ದ್ರಾವಿಡ ಭಾಷಾ ಕುಟುಂಬದಲ್ಲಿ 4 ಮತ್ತು ಟಿಬೆಟ್ ಬರ್ಮನ್ ಭಾಷಾ ಕುಟುಂಬದಲ್ಲಿ 1, ಅದು ಬೋಡೋ, ಮತ್ತು ಆಸ್ಟ್ರೋ ಏಷ್ಯಾಟಿಕ್ ಭಾಷಾ ಕುಟುಂಬದಲ್ಲಿ 1 ಭಾಷೆ, ಅದು ಸಂತಾಲಿ ಭಾಷೆಯು ಸೇರಿಕೊಂಡಿದೆ. ಸರಿ, ನಾವೀಗ ದ್ರಾವಿಡ ಭಾಷಾ ಕುಟುಂಬದ ಬಗ್ಗೆ ನೋಡೋಣ, ಅವು ಯಾವ್ಯಾವು ಅಂತ ತಿಳ್ಕೊಳ್ಳೋಣ. ಈ ಒಂದು ದ್ರಾವಿಡ ಭಾಷಾ ವರ್ಗದಲ್ಲಿ 4 ಭಾಷೆಗಳಿದ್ದಾವೆ. ಒಂದು ಕನ್ನಡ, ತಮಿಳು, ತೆಲುಗು ಮತ್ತು ಮಲಯಾಳಂ. ಈ ಒಂದು 22 ಭಾಷೆಗಳಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದಂಥ ಒಂದು 11 ಭಾಷೆಗಳು ಇದ್ದಾವೆ. ಆ ಎಲ್ಲ 11 ಭಾಷೆಗಳನ್ನು ನಾವು ಯಾವ್ಯಾವುದು ಅಂತ ಇಲ್ಲಿ ನೋಡೋಣ. ಅವುಗಳಲ್ಲಿ ಮೊದಲನೇ ಶಾಸ್ತ್ರೀಯ ಸ್ಥಾನಮಾನ ಪಡೆದಂಥ ಒಂದು ಭಾಷೆ ಅಂದರೆ ಅದು ತಮಿಳು. ಅದು 2004ರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದಿರ್ತದೆ. ಹಾಗೆ ಸಂಸ್ಕೃತ ಇದು 2005ರಲ್ಲಿ, ತೆಲುಗು 2008, ಕನ್ನಡ ಕೂಡ 2008ರಲ್ಲಿ,
ಮಲಯಾಳಂ 2013, ಒಡಿಯಾ 2014, ಮರಾಠಿ, ಪಾಲಿ, ಪ್ರಾಕೃತ, ಅಸ್ಸಾಮಿ ಮತ್ತು ಬಂಗಾಳಿ ಇವು 5 ಭಾಷೆಗಳು 2024ರಲ್ಲಿ ಭಾರತದ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದಿರುವಂಥ ಭಾಷೆಗಳು ಆಗಿರ್ತದೆ. ಈ ಒಂದು ಶಾಸ್ತ್ರೀಯ ಸ್ಥಾನಮಾನ ಎಂದರೆ ವಿಶೇಷ ಐತಿಹಾಸಿಕ ಸಾಹಿತ್ಯಿಕ ಮಾನ್ಯತೆ ಪಡೆದಂಥ ಭಾಷೆ ಆಗಿರಬೇಕು. ಇದರಲ್ಲಿ ಶತಮಾನಗಳಿಂದ ಸಂಗ್ರಹಿತವಾದಂತಹ ಶಾಸ್ತ್ರೀಯ ಗ್ರಂಥಗಳು, ಧಾರ್ಮಿಕ ಪಠ್ಯಗಳು ಮತ್ತು ಪ್ರಾಚೀನ ಸಾಹಿತ್ಯ ಇವೆಲ್ಲವುದರ ಒಂದು ಫಲವಾಗಿ ಇದು ಶಾಸ್ತ್ರೀಯ ಸ್ಥಾನಮಾನ ಪಡೆಯುವಲ್ಲಿ ಯಶಸ್ವಿಯಾಗಿರ್ತದೆ. ಇದಿಷ್ಟು ನಮ್ಮ ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಬರುವಂತಹ 22 ಭಾಷೆಗಳ ಕುರಿತು ಒಂದು ಚಿಕ್ಕ ಮಾಹಿತಿಯಾಗಿರ್ತದೆ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ವಿಡಿಯೋ ನೋಡಿದ ಎಲ್ರಿಗೂ ಧನ್ಯವಾದಗಳು. ವಿಡಿಯೋನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಹೊಸ ಟಾಪಿಕ್ನೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.